ಅಬ್ಬಬ್ಬಾ, ಯುದ್ಧವಂತೂ ಮುಕ್ತಾಯವಾಯಿತು. ಹಾರ್ಮುಜ್ ಜಲಸಂಧಿ ಕೂಡ ಓಪನ್ ಆಯಿತು. ಹಾಗಾದ್ರೆ LPG ಸಿಲಿಂಡರ್ನ ದರ ಇಳಿಕೆಯಾಗುತ್ತಾ? ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಕನ್ನಡ ಟೈಮ್ಸ್ ಟಿವಿ. ಹೌದು, ಮಧ್ಯಪ್ರಾಚ್ಯ ದೇಶಗಳ ನಡುವೆ ನಡೀತಾ ಇರುವಂತ ಯುದ್ಧಕ್ಕೇನು ಇತಿಶ್ರೀ ಹಾಡಿದ್ದಾಯ್ತು. ಹಾಗಾದ್ರೆ ಭಾರತದಲ್ಲಿ ಇನ್ನು ಪೆಟ್ರೋಲ್, ಡೀಸೆಲ್ ಹಾಗೇನೆ LPG ದರಗಳ ಇಳಿಕೆ ಯಾವಾಗ? ಹೌದು ವೀಕ್ಷಕರೇ, ಶಾಕಿಂಗ್ ಮಾಹಿತಿಯೊಂದು ರಿವೀಲ್ ಆಗಿದೆ ನೋಡಿ. ಪೂರ್ತಿಯಾದ ಮಾಹಿತಿ ಏನಾದರೂ ತಿಳ್ಕೊಳ್ಬೇಕಾದ್ರೆ ವಿಡಿಯೋನ ಕೊನೆ ತನಕ ಪೂರ್ತಿಯಾಗಿ ನೋಡಿ. ಅದೇ ರೀತಿಯಾಗಿ ಇನ್ನು ಗೃಹಲಕ್ಷ್ಮಿ ಯೋಜನೆಯ ಅಡಿಯಲ್ಲಿ ಭರ್ಜರಿಯಾದ ಬದಲಾವಣೆಯೊಂದು ಬಂದಿದೆ ವೀಕ್ಷಕರೇ. ಹೌದು, ಒಂದಲ್ಲ ಎರಡಲ್ಲ 3 ಶಾಕಿಂಗ್ ಸುದ್ದಿಗಳು ಗೃಹಲಕ್ಷ್ಮಿಯರಿಗಾಗಿ ಬರ್ತಾ ಇದೆ. ಇನ್ನು ಮುಂದೆ 3 ಬದಲಾವಣೆಗಳು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಬರಲಿವೆ. ಹಾಗಾದ್ರೆ ಯಾವೆಲ್ಲ ಬದಲಾವಣೆಗಳು ಬರ್ತಾ ಇದೆ, ಅದೇ ರೀತಿಯಾಗಿ ಯಾವೆಲ್ಲ ಶಾಕಿಂಗ್ ನ್ಯೂಸ್ ಅನ್ನ ಗೃಹಲಕ್ಷ್ಮಿಯರು ಎದುರಿಸಬೇಕಾಗುತ್ತೆ, ಈ ಎಲ್ಲ ಮಾಹಿತಿಗಳನ್ನ ಈ ಒಂದು 10 ನಿಮಿಷದ ಶಾರ್ಟ್ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಹಾಗಾಗಿ ವಿಡಿಯೋನ ದಯವಿಟ್ಟು ಪೂರ್ತಿಯಾಗಿ ನೋಡಿ, ಯಾಕೆಂದ್ರೆ ಇದೀಗ ನೂತನ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ರಾಜ್ಯದ ಗ್ಯಾರಂಟಿ ಯೋಜನೆಗಳಿಗೆ ಒಂದು ಕಡ್ಡಾಯವಾದ ನಿಯಮವನ್ನ ಕೂಡ ಸೂಚಿಸಿದ್ದಾರೆ. ಹಾಗಾದ್ರೆ ಯಾವ್ದಪ್ಪ ಈ ಒಂದು ನಿಯಮ, ಈ ಬಗ್ಗೆನೂ ಕೂಡ ಸಂಪೂರ್ಣವಾದ ಮಾಹಿತಿಯನ್ನ ನೋಡ್ತಾ ಹೋಗೋಣ. ಹಾಗಾಗಿ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಒಂದು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಅದೇ ರೀತಿಯಾಗಿ ವೀಕ್ಷಕರೇ, ನಮಗೆ ಸಪೋರ್ಟ್ ಮಾಡಲು ಇಂಥದ್ದೇ ಸಾಕಷ್ಟು ಹೆಚ್ಚಿನ ಮಾಹಿತಿಗಳನ್ನ ನಿಮಗಾಗಿ ತರಲು ವಿಡಿಯೋಗೆ ದಯವಿಟ್ಟು ಒಂದು ಲೈಕ್ ಕೊಡ್ತಾ ಸೂಪರ್ ಅಂತ ಕೂಡ ಕಮೆಂಟ್ ನ ಮಾಡಿ. ಅಮೆರಿಕ ಮತ್ತು ಇರಾನ್ ನಡುವಿನ ಯುದ್ಧವನ್ನ ಕೊನೆಗೊಳಿಸುವಂತಹ ಒಪ್ಪಂದ ಮತ್ತು ವಿಶ್ವದ ಪ್ರಮುಖ ಸಮುದ್ರ ತೈಲ ಮಾರ್ಗವಾದ ಹಾರ್ಮುಜ್ ಜಲಸಂಧಿಯನ್ನ ಮತ್ತೆ ತೆರೆಯುವಂತಹ ದೊಡ್ಡ ಘೋಷಣೆಯನ್ನ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಮಾಡಿದ್ದಾರೆ. ಹೌದು ವೀಕ್ಷಕರೇ, ಈ ಮೂಲಕ ವಿಶ್ವಕ್ಕೆ ತೈಲದ ಬಿಕ್ಕಟ್ಟೇನೋ ಕಡಿಮೆಯಾಗುವಂತಹ ಮುನ್ಸೂಚನೆ ಸಿಕ್ಕಿದೆ. ಹೌದು, ಇದರ ಬೆನ್ನಲೆಯಲ್ಲಿ ಭಾರತದ ಹಡಗು ಸಹ ಕಳೆದ ಹಾರ್ಮುಜ್ ಜಲಸಂಧಿಯನ್ನ ದಾಟಿದ್ದು ಭಾರತದತ್ತ ಸಾಗಿ ಬರುತ್ತಿದೆ ಎನ್ನುವಂತ ವರದಿಗಳು ಕೇಳಿ ಬರ್ತಾ ಇದೆ. ಆದರೆ ಇದು ಎಷ್ಟರ ಮಟ್ಟಿಗೆ ನಿಜ ಅಥವಾ ಸುಳ್ಳು ಎನ್ನುವಂತ ಮಾಹಿತಿಯನ್ನ ಇದೀಗ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಬನ್ನಿ ವೀಕ್ಷಕರೇ. ಹೌದು, ಯುದ್ಧವೇನೋ ಕೊನೆಗೊಂಡಿದ್ದು ನಿಜಾನೇ. ತೈಲ ಮಾರ್ಗವಾದ ಹಾರ್ಮುಜ್ ಜಲಸಂಧಿ ಕೂಡ ಮುಕ್ತವಾಗಿದೆ. ಹೌದು, ಈ ಮಾತು ಕೂಡ ನಿಜವಾಗಿದ್ದರೂ ಕೂಡ ಜಾಗತಿಕ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ಹಾಗೂ ಇಂಧನದ ಬೆಲೆಗಳು ಗಗನಕ್ಕೇರುತ್ತಲೇ ಇವೆ. ಹೌದು, ಬೆಲೆಗಳಿಂದ ಸಾರ್ವಜನಿಕರಿಗೆ ತಕ್ಷಣವೇ ಪರಿಹಾರ ಸಿಗೋದಿಲ್ಲ ಅಂತ ತಜ್ಞರು ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಹೌದು ಫ್ರೆಂಡ್ಸ್, ಅಂತಾರಾಷ್ಟ್ರೀಯ ಕಚ್ಚಾ ತೈಲ ಪೂರೈಕೆ ಸರಪಳಿ ಮತ್ತು ಸಂಸ್ಕರಣಾ ಕಾರ್ಯಾಚರಣೆಗಳು ಸಂಪೂರ್ಣವಾಗಿ ಹಳಿಗೆ ಮತ್ತೆ ಮರಳಲು ಹಲವಾರು ತಿಂಗಳುಗಳು ಅಥವಾ ವರ್ಷವೇ ತೆಗೆದುಕೊಳ್ಳಬಹುದು. ಹೌದು, ಕಚ್ಚಾ ತೈಲದ ಸಾಗಣೆ ಮತ್ತು ಸಂಸ್ಕರಣೆಯ ನಿಧಾನ ಪ್ರಕ್ರಿಯೆ ಹಾಗೂ ಈ ಒಂದು ಸಮುದ್ರದ ಮಾರ್ಗದ ಸುರಕ್ಷತೆಯ ಬಗ್ಗೆ ಕ್ಯಾಪ್ಟನ್ಗಳು ಮತ್ತು ವಿಮಾ ಕಂಪನಿಗಳಲ್ಲಿ ಇರುವ ಭಯದಿಂದಾಗಿ ಶಾಂತಿ ಒಪ್ಪಂದದ ಪರಿಣಾಮ ತಕ್ಷಣವೇ ಗೋಚರಿಸುವುದಿಲ್ಲ ಅಂತ ತಜ್ಞರು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಕಚ್ಚಾ ತೈಲ ತುಂಬಿದ ಟ್ಯಾಂಕರ್ಗಳು ಬಹಳ ನಿಧಾನವಾಗಿ ಚಲಿಸುತ್ತವೆ ಎಂದು ಡೆನಿಲ್ ಇವಾನ್ಸ್ ಅವರು ಹೇಳಿದ್ದಾರೆ. ಹಾರ್ಮುಜ್ ಜಲಸಂಧಿಯ ಮೂಲಕ ದೂರದ ದೇಶಗಳಲ್ಲಿ ಸಂಸ್ಕರಣೆಗಾಗಿ ತಲುಪುವ ತೈಲ ಮತ್ತು ಅವನ್ನ ಸಂಸ್ಕರಿಸಿ ಮತ್ತು ಪೆಟ್ರೋಲ್ ಪಂಪ್ಗಳಿಗೆ ಅವು ತಲುಪುವ ಸಂಪೂರ್ಣ ಚಕ್ರವು ತಿಂಗಳುಗಳನ್ನ ತೆಗೆದುಕೊಳ್ಳುತ್ತೆ. ಹಾಗಾಗಿ ಈ ಒಂದು ಬೆಲೆ ಇಳಿಕೆ ಸದ್ಯಕ್ಕೆ ಗೋಚರವಾಗುವುದಿಲ್ಲ ಅಂತ ತಜ್ಞರು ತಿಳಿಸಿದ್ದಾರೆ. ಮತ್ತೊಂದೆಡೆಯಲ್ಲಿ ಯುದ್ಧ ಪ್ರಾರಂಭವಾಗುವ ಮೊದಲೇ ವಿಶ್ವದ ತೈಲ ಮತ್ತು ಅನಿಲ ಪೂರೈಕೆಯ ಸುಮಾರು 20% ರಷ್ಟು ಹಡಗುಗಳು ಹಾರ್ಮುಜ್ ಜಲಸಂಧಿಯ ಮೂಲಕ ಹಾದು ಹೋಗಿವೆ. ಕಳೆದ 3 ತಿಂಗಳಿನಿಂದ ಕಚ್ಚಾ ತೈಲ ತುಂಬಿದ ಡಜನ್ ಗಟ್ಟಲೆ ಬೃಹತ್ ಟ್ಯಾಂಕರ್ಗಳು ಭದ್ರತಾ ಕಾಳಜಿಯಿಂದಾಗಿ ಮುಂದುವರಿಯಲು ಸಾಧ್ಯವಾಗದೇ ಇರುವ ಕಾರಣ ಪರ್ಷಿಯನ್ ಕೊಳ್ಳಿಯಲ್ಲಿ ಸಿಲುಕಿಕೊಂಡಿವೆ ಎನ್ನುವಂತ ಮಾಹಿತಿ ಕೂಡ ಲಭ್ಯವಾಗುತ್ತಿದೆ. ಹೌದು ವೀಕ್ಷಕರೇ, ಹಾಗಾಗಿ ಈ ಒಂದು ಬೆಲೆ ಇಳಿಕೆಯು ಸದ್ಯದಲ್ಲಿ ಸಾಧ್ಯವಾಗೋದಿಲ್ಲ ಅಂತ ತಜ್ಞರು ಸ್ಪಷ್ಟನೆಯನ್ನ ನೀಡಿದ್ದಾರೆ. ಇನ್ನು ಎಲ್ಲ ಗೃಹಲಕ್ಷ್ಮಿಯರು ಕೂಡ ತಪ್ಪದೆ ಈ ಒಂದು ವಿಡಿಯೋನ ಕೊನೆ ತನಕ ನೋಡಿ, ಯಾಕೆಂದ್ರೆ ಇದೀಗ ಗೃಹಲಕ್ಷ್ಮಿಯರಿಗಾಗಿ ಒಂದಲ್ಲ ಎರಡಲ್ಲ 3 ಶಾಕಿಂಗ್ ನ್ಯೂಸ್ಗಳು ಬರ್ತಾ ಇದೆ. ನಿಮ್ಮ ಒಂದು ತಪ್ಪು ಕೂಡ ನಿಮ್ಮ ಗೃಹಲಕ್ಷ್ಮಿ ಯೋಜನೆಯನ್ನೇ ಸ್ಥಗಿತಗೊಳಿಸುವ ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿ ಈ ಒಂದು ವಿಡಿಯೋನ ದಯವಿಟ್ಟು ತುಂಬಾನೇ ಇಂಪಾರ್ಟೆಂಟ್ ಆಗಲಿದೆ. ಹಾಗಾಗಿ ದಯವಿಟ್ಟು ಲಕ್ಷ್ಯ ಕೊಟ್ಟು ನೋಡಿ. ಹೌದು ವೀಕ್ಷಕರೇ, ಇನ್ನು ನಿಮಗೆ 31ನೇ ಕಂತಿನ ಹಣ ಜಮೆಯಾಗಿದ್ರೆ ತಪ್ಪದೆ ಕಮೆಂಟ್ನ ಮುಖಾಂತರ ಎಸ್ ಅಂತ ಕಮೆಂಟ್ ಮಾಡಿ, ಇಲ್ಲವಾಗಿದ್ದಲ್ಲಿ ನೋ ಅಂತ ಕಮೆಂಟ್ ಮಾಡಿ. ನಿಮ್ಮ ಒಂದು ಕಮೆಂಟ್ ಸಾಕಷ್ಟು ಗೃಹಲಕ್ಷ್ಮಿಯರಿಗೆ ಒಂದು ಬೆಂಬಲವನ್ನ ತಂದು ಕೊಡುತ್ತೆ ಅಂತಾನೆ ಹೇಳ್ಬಹುದು. ಹೌದು ವೀಕ್ಷಕರೇ, ಯಾಕಂದ್ರೆ ಇದೀಗ 31ನೇ ಕಂತಿನ ಹಣದ ಬಿಡುಗಡೆಯ ಬಗ್ಗೆ ಒಂದು ದೊಡ್ಡ ಚರ್ಚೆಯೇ ನಡೆದಿದೆ.
ಹಾಗಾಗಿ ದಯವಿಟ್ಟು ನಿಮಗೆ 31ನೇ ಕಂತಿನ ಹಣ ಬಂದಿದೆ ಅಂದ್ರೆ ಎಸ್ ಆರ್ ನೋ ಅನ್ನೋದ್ರ ಮುಖಾಂತರ ನಮಗೆ ಕಮೆಂಟ್ನ ಮುಖಾಂತರ ತಿಳಿಸಿ. ಹಾಗೇನೆ ಇನ್ನು ಗೃಹಲಕ್ಷ್ಮಿಯರಿಗೆ ಬಂದಿರುವಂತಹ 3 ಶಾಕಿಂಗ್ ನ್ಯೂಸ್ ಅನ್ನ ನೋಡೋದಾದ್ರೆ, ಮೊದಲನೆಯದಾಗಿ ಗೃಹಲಕ್ಷ್ಮಿಯರಿಗೆ ಮರು ಅರ್ಜಿಯನ್ನ ಹಾಕೋದು ಕಡ್ಡಾಯವಾಗಿದೆ ವೀಕ್ಷಕರೇ. ಅದು ಕೂಡ ನೀವು 3 ಕಡೆಗಳಲ್ಲಿ ಮಾತ್ರ ಅರ್ಜಿಯನ್ನ ಸಲ್ಲಿಸಲು ಅವಕಾಶವಿದೆ. ಹಾಗಾದ್ರೆ ಯಾವ 3 ಕೇಂದ್ರಗಳಲ್ಲಿ ನೀವು ಅರ್ಜಿಯನ್ನ ಸಲ್ಲಿಸಬೇಕು, ಡೀಟೇಲ್ ಆದ ಮಾಹಿತಿಯನ್ನ ಕೂಡ ಇದೀಗ ನೋಡ್ತಾ ಹೋಗೋಣ. ಇನ್ನು ಎರಡನೆಯದಾಗಿ ಬಯೋಮೆಟ್ರಿಕ್ ವಿಧಾನವನ್ನ ಜಾರಿಗೆ ತರಲಾಗ್ತಾ ಇದೆ. ಹೌದು ವೀಕ್ಷಕರೇ, ಇನ್ನು ಮುಂದೆ ಗೃಹಲಕ್ಷ್ಮಿಯರ 2,000 ರೂಪಾಯಿ ಹಣ ಬರಬೇಕಂದ್ರೆ ಗೃಹಲಕ್ಷ್ಮಿಯರು ಕಡ್ಡಾಯವಾಗಿ ಬಯೋಮೆಟ್ರಿಕ್ನ ಮಾಡಲೇಬೇಕು. ಇನ್ನು ಮೂರನೆಯದಾಗಿ ರೇಷನ್ ಕಾರ್ಡ್ನಲ್ಲಿ ಗೃಹಲಕ್ಷ್ಮಿ ಯಾವ ಒಂದು ಫಲಾನುಭವಿ 2,000 ರೂಪಾಯಿ ಹಣವನ್ನು ಪಡೆಯುತ್ತಿದ್ದಾರೋ ಅವರು ರೇಷನ್ ಕಾರ್ಡಲ್ಲಿ ಮನೆಯ ಯಜಮಾನಿ ಅಂತಾನೆ ಗುರುತಿಸಲ್ಪಡಬೇಕು. ಹೌದು, ಈ 3ರಲ್ಲಿ ನೀವು ಯಾವುದೇ ಒಂದು ತಪ್ಪನ್ನ ಮಾಡಿದ್ರೂ ಕೂಡ ನಿಮಗೆ ಗೃಹಲಕ್ಷ್ಮಿ ಹಣ ಸಿಗೋದಿಲ್ಲ. ಇನ್ನು ಗೃಹಲಕ್ಷ್ಮಿಯರು ಯಾವೆಲ್ಲ ಕಡೆಗೆ ಹೊಸದಾಗಿ ಅರ್ಜಿಯನ್ನ ಹಾಕಬೇಕು, ಯಾವೆಲ್ಲ 3 ಸೆಂಟರ್ಗಳನ್ನ ತಿಳಿಸಲಾಗಿದೆ ಅಂತ ಕೂಡ ಇದೀಗ ನೋಡ್ತಾ ಹೋಗೋಣ ಬನ್ನಿ. ಹೌದು ವೀಕ್ಷಕರೇ, ಸೈಬರ್ ಸೆಂಟರ್ಗಳಲ್ಲಿ ಮೊಬೈಲ್ ಆಪ್ನ ಮೂಲಕ ಗೃಹಲಕ್ಷ್ಮಿಯರು ಹೊಸದಾಗಿ ಅರ್ಜಿ ಹಾಕೋದನ್ನ ಬ್ರೇಕ್ ಮಾಡಲಾಗಿದೆ. ಹೌದು, ಕೇವಲ 3 ಕಡೆಗಳಲ್ಲಿ ಮಾತ್ರ ಇದೆ ಅವಕಾಶ ಅರ್ಜಿಯನ್ನ ಹಾಕಲು. ಹಾಗಾದ್ರೆ ಯಾವುದು ಆ 3 ಕೇಂದ್ರಗಳು ಇದೀಗ ನೋಡ್ತಾ ಹೋಗೋಣ ಬನ್ನಿ. ಅರ್ಜಿಯನ್ನ ಸಲ್ಲಿಸಬಹುದಾದ ಅಧಿಕೃತ ಕೇಂದ್ರಗಳನ್ನ ನೋಡ್ತಾ ಹೋಗೋದಾದ್ರೆ, 1ನೇದು ಬೆಂಗಳೂರು 1 ಅಥವಾ ಜಿಲ್ಲಾ 1 ಕೇಂದ್ರಗಳು, 2ನೇದಾಗಿ ಕರ್ನಾಟಕ 1, 3ನೇದಾಗಿ ಗ್ರಾಮ್ 1 ಕೇಂದ್ರಗಳಲ್ಲಿ ಮಾತ್ರ ನೀವು ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ. ಹೌದು ಫ್ರೆಂಡ್ಸ್, ಈ 3 ಕಡೆ ಬಿಟ್ಟು ನೀವು ಯಾವುದೇ ಖಾಸಗಿ ಸೈಬರ್ ಸೆಂಟರ್ ಅಥವಾ ಮೊಬೈಲ್ ಆಪ್ಗಳ ಮೂಲಕ ಗೃಹಲಕ್ಷ್ಮಿಯ ಮರು ಅರ್ಜಿಯನ್ನ ಸಲ್ಲಿಸಲು ಯಾವುದೇ ರೀತಿಯಾದ ಅವಕಾಶವನ್ನ ನೀಡಲಾಗಿಲ್ಲ. ಇನ್ನು ಅತ್ತೆ ಅಥವಾ ತಾಯಿ ನಿಧನವಾಗಿದ್ದ ಸಂದರ್ಭಗಳಲ್ಲಿ ಸೊಸೆ ಅಥವಾ ಮಗಳಿಗೆ ಭರ್ಜರಿ ಚಾನ್ಸ್ ಅಂತಾನೆ ಹೇಳ್ಬೋದು. ಈ ಬಾರಿ ಹೊಸ ಮಾರ್ಗಸೂಚಿಯಲ್ಲಿ ಸರ್ಕಾರ ಒಂದು ಪ್ರಮುಖವಾದ ಮತ್ತು ಬದಲಾವಣೆಯನ್ನ ತಂದಿದೆ. ಹೌದು ವೀಕ್ಷಕರೇ, ವಾರಸುದಾರರಿಗೆ ಲಭ್ಯ ಅಂತಾನೆ ಹೇಳಲಾಗ್ತಾ ಇದೆ. ಈ ಹಿಂದೆ ಗೃಹಲಕ್ಷ್ಮಿ ಹಣ ಪಡೆಯುತ್ತಿದ್ದ ಅತ್ತೆ ಅಥವಾ ತಾಯಿ ಒಂದು ವೇಳೆ ನಿಧನವಾಗಿದ್ದರೆ ಅವರ ಮುಂದಿನ ವಾರಸುದಾರರಾದ ಮಗಳು ಅಥವಾ ಸೊಸೆ ಇಬ್ಬರಲ್ಲಿ ಒಬ್ಬರಿಗೆ ಈ ಒಂದು ಗೃಹಲಕ್ಷ್ಮಿ ಹಣವನ್ನ ನೀಡಲಾಗುವುದು. ಅವರು ಈ ಒಂದು ಯೋಜನೆಯನ್ನ ಮುಂದುವರಿಸಬಹುದು. ಮತ್ತೊಂದೆಡೆಯಲ್ಲಿ ಈ ಒಂದು ಅರ್ಜಿಯನ್ನ ಸಲ್ಲಿಸಲು ಕೂಡ ಒಂದು ಕಡ್ಡಾಯವಾದ ನಿಯಮವನ್ನ ಕೂಡ ಅಳವಡಿಸಲಾಗಿದೆ. ಹೌದು ವೀಕ್ಷಕರೇ, ಅರ್ಜಿಯನ್ನ ಸಲ್ಲಿಸುವ ಸೊಸೆ ಅಥವಾ ಮಗಳು ಕಡ್ಡಾಯವಾಗಿ ಅವರದೇ ಆದ ಪಡಿತರ ಚೀಟಿಯಲ್ಲಿ ರೇಷನ್ ಕಾರ್ಡ್ನಲ್ಲಿ ಉಲ್ಲೇಖವಾಗಿರಬೇಕು. ಮತ್ತು ಯಾರೆಲ್ಲ ಸೊಸೆಯರು ಮಕ್ಕಳು ಈ ಒಂದು ಅರ್ಜಿಯನ್ನ ಸಲ್ಲಿಸುತ್ತಾರೋ ಅವರು ಆದಾಯ ತೆರಿಗೆಯನ್ನ ಪಾವತಿ ಮಾಡಬಾರದು. ಹೌದು ವೀಕ್ಷಕರೇ, ಇನ್ಕಮ್ ಟ್ಯಾಕ್ಸ್ IT ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಅನ್ನ ಪಾವತಿ ಮಾಡಬಾರದು. ಹೌದು, ಇನ್ನು ಮುಂದುವರೆದು ಬಾಕಿ ಎಲ್ಲ ನಿಯಮಗಳು ಹಳೆಯ ಗೃಹಲಕ್ಷ್ಮಿ ಯೋಜನೆಯ ಅರ್ಜಿದಾರರಿಗೆ ಅನ್ವಯಿಸುವ ಎಲ್ಲ ನಿಯಮಗಳು ಕೂಡ ಮರು ಅನ್ವಯಿಸುತ್ತವೆ. ಅದೇ ರೀತಿಯಾಗಿ ವೀಕ್ಷಕರೇ, ಈ ಬಾರಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಪ್ರತಿ ತಿಂಗಳು 2,000 ರೂಪಾಯಿ ಬರಬೇಕಂದ್ರೆ ಬಯೋಮೆಟ್ರಿಕ್ ಅನ್ನ ಕೂಡ ಕಡ್ಡಾಯಗೊಳಿಸಲಾಗಿದೆ. ಹೌದು ಸ್ನೇಹಿತರೆ, ಈ ಬಾರಿ ಗೃಹಲಕ್ಷ್ಮಿ ಯೋಜನೆಯನ್ನ ಬಿಗಿಗೊಳಿಸಲು ಸರ್ಕಾರ ಈ ಒಂದು ಕ್ರಮವನ್ನ ತೆಗೆದುಕೊಳ್ತಾ ಇದೆ. ಹಾಗಾದ್ರೆ ಸರ್ಕಾರದ ಈ ಒಂದು ಕ್ರಮ ನಿಮಗೆ ಉಪಯುಕ್ತವೆನಿಸಿದ್ದಲ್ಲಿ, ಸರಿ ಅನಿಸಿದ್ದಲ್ಲಿ ತಪ್ಪದೆ ಕಮೆಂಟ್ನ ಮುಖಾಂತರ ಎಸ್ ಅಂತ ತಿಳಿಸಿ, ಇಲ್ಲವಾದ್ರೆ ನೋ ಅಂತ ತಿಳಿಸಿ. ಅದೇ ರೀತಿಯಾಗಿ ವಿಡಿಯೋ ಏನಾದರೂ ಇಷ್ಟವಾಗುತ್ತಿದ್ದಲ್ಲಿ ತಪ್ಪದೆ ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ನಲ್ಲಿ ಸೂಪರ್ ಅಂತ ತಿಳಿಸಿ. ಅದೇ ರೀತಿಯಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣ್ತಾ ಇರುವಂಥ ಒಂದು ಬೆಲ್ ಐಕನ್ನ ಕ್ಲಿಕ್ ಮಾಡ್ತಾ ಆಲ್ ಎನ್ನುವಂಥ ಬಟನ್ನ ಒತ್ತಿ. ಇಂಥದ್ದೇ ಸಾಕಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.